Good morning, my dear students. Okay, today I will be continuing a poem as I discussed you. Grandma Climbs a Tree, written by Ruskin Bond. In the first stanza, we had just discussed yesterday that grandma is very genius. Whose grandma? Whose grandma is this? It is Ruskin Bond's grandma. Ruskin Bond ನಮ್ಮ ಈ ಕವಿ ಗ್ರ್ಯಾಂಡ್ಮಾ ಕ್ಲೈಮ್ಸ್ ಅ ಟ್ರೀ ಎಂಬ ಕವನವನ್ನು ಬರೆದಂತಹ ಕವಿ ರಸ್ಕಿನ್ ಬಾಂಡ್ ಅವರ ಅಜ್ಜಿ ಬಹಳ ಜೀನಿಯಸ್ ಅಂತೆ, ಬಹಳ ಪ್ರತಿಭಾನ್ವಿತೆ, ಬಹಳ ಆ್ಯಕ್ಟಿವ್, ಅಸಾಧಾರಣವಾದ ಅಜ್ಜಿಯವಳು. ವಿಶೇಷವಾದ ಒಂದು ಸಾಮರ್ಥ್ಯ ಅವಳಿಗಿದೆ. ಏನಪ್ಪ ಅದು? ಆಕೆಗೆ ಮರ ಹತ್ತುವ ಒಂದು ವಿಶೇಷ ಹವ್ಯಾಸ ಇದೆ. ಅದು ಕೂಡ ಯಾವಾಗ? ಅದು ಕೂಡ 62 ವರ್ಷವಿರಬೇಕಾದ್ರೆ, 62 years old. ದಟ್ಸ್ ವೈ ಶೀ ಈಸ್ ಅ ಸ್ಪೆಷಲ್ ಟು ಅಸ್. ಹೇಗೆ ನಮ್ಮ ಮನೇಲಿ ಅಜ್ಜಿ ಡ್ಯಾನ್ಸ್ ಮಾಡೋದು, ಸೈಕಲ್ ಹೊಡಿಯೋದು, ಅಜ್ಜ ಸೈಕಲ್ ಹೊಡಿಯೋದೆಲ್ಲ ಮಾಡ್ತಾರಲ್ವ, ಸ್ವಿಮ್ಮಿಂಗ್ ಮಾಡೋದು ಅಥವಾ ರನ್ನಿಂಗ್ ರೇಸ್ ಮಾಡೋದೆಲ್ಲ ಮಾಡ್ತಾರಲ್ಲ, ಹಾಗೆಯೇ ಇಲ್ಲಿ ರಸ್ಕಿನ್ ಬಾಂಡ್ ನ ಅಜ್ಜಿ ಬಹಳ ಜೀನಿಯಸ್, GENIUS ಅಲ್ವಾ? ನಿನ್ನೆ ನಾವು ಅದನ್ನು ಚರ್ಚೆ ಮಾಡಿದ್ದೆವು. ಯಾಕೆ ಅವಳಲ್ಲಿ ವಿಶೇಷ ಸಾಮರ್ಥ್ಯ ಇದೆ? ಅದೇನದು ವಿಶೇಷ ಸಾಮರ್ಥ್ಯ? ಸಣ್ಣಕ್ಕೆ ಒಮ್ಮೆ ಅದನ್ನು ಚರ್ಚೆ ಮಾಡಿ ಮತ್ತೆ ನಾವು ಮುಂದೆ ಹೋಗೋಣ. ಮೈ ಗ್ರ್ಯಾಂಡ್ ಮದರ್ ವಾಸ್ ಅ ಜೀನಿಯಸ್. ಯು ವುಡ್ ಲೈಕ್ ಟು ನೋ ವೈ? ಯು ವಾಂಟ್ ಟು ನೋ ವೈ? ವೈ ಶಿ ಈಸ್ ಜೀನಿಯಸ್? ಬಿಕಾಸ್ ಶಿ ಕುಡ್ ಕ್ಲೈಂಬ್ ಎ ಟ್ರೀ. ಶಿ ಕುಡ್ ಕ್ಲೈಂಬ್ ಎ ಟ್ರೀ. ಎಂಥ ಟ್ರೀ? ದ್ಯಾಟ್ ಸ್ಪ್ರೆಡ್ಡಿಂಗ್ ಈ ರೀತಿ ವಿಶಾಲವಾಗಿ ಹರಡಿದಂತಹ, ಹೈ ಬಹಳ ಎತ್ತರ ಇರುವಂತಹ, ಸ್ಪ್ರೆಡ್ಡಿಂಗ್ ಹೈ ಮತ್ತು ಹೈ ಎತ್ತರ, ಬಹಳ ರೊಂಬೆ ಕೊಂಬೆಗಳು ಅಂದರೆ ಮರದ ದೊಡ್ಡ ದೊಡ್ಡ ಮರಗಳು, ಅಂತಹ ರೆಂಬೆ ಕೊಂಬೆಗಳನ್ನು ಆಕೆ ಸುಲಲಿತವಾಗಿ, ನಿರಾಯಾಸವಾಗಿ, ಯಾವುದೇ ತೊಂದರೆ ಇಲ್ಲದೆ ತಕ್ಷಣದಲ್ಲಿ ಹೇಳ್ತಾರಲ್ಲ ಮುಂದೆ ಕವಿ, ಅಪ್ ದೇರ್ ಬ್ರಾಂಚಸ್ ಅಂದರೆ ರೆಂಬೆಗಳು, ಕೊಂಬೆಗಳು, ನೋಡಿದ್ರಲ್ಲ ರೆಂಬೆ ಕೊಂಬೆಗಳು ಅಲ್ಲ? ಯಾ, ಬ್ರಾಂಚಸ್ ಇನ್ ಎ ಟ್ರೈಸ್. ಟ್ರೈಸ್ ಮೀನ್ಸ್ ಕ್ವಿಕ್. ನನ್ನ ಹೇಳಿದ್ದೀನಿ ಕ್ವಿಕ್ ಅಂತ. ಆಮೇಲೆ ಆ್ಯಂಡ್ ಮೈಂಡ್ ಯು, ನೆನ್ಪಿಟ್ಕೊಳ್ಳಿ, ವಿಷಯ ಅರ್ಥ ಮಾಡ್ಕೊಳ್ಳಿ. ಏನು? ವೆನ್ ಶಿ ಲಾಸ್ಟ್ ಕ್ಲೈಂಬ್ ಎ ಟ್ರೀ ಶಿ ವಾಸ್ 62. ಶಿ ವಾಸ್ 62. ಇದು ವಿಶೇಷವಾದಂಥ ಒಂದು ನೆನ್ಪಿಟ್ಕೋಬೇಕಂತಹ ವಿಚಾರ. ಮೈಂಡ್ ಯು, ನೆನ್ಪಿಟ್ಕೊಳ್ಳಿ, ಮನಸ್ಸಲ್ಲಿಟ್ಕೊಳ್ಳಿ. ಏನು? ಲಾಸ್ಟ್ ಟೈಮ್ ಶಿ ಕ್ಲೈಂಬ್ ಎ ಟ್ರೀ ಶಿ ವಾಸ್ 62. ರೈಟ್. ಎವರ್ ಸಿನ್ಸ್ ಚೈಲ್ಡ್ಹುಡ್. ಎವರ್ ಸಿನ್ಸ್ ಚೈಲ್ಡ್ಹುಡ್ ಅಂದರೆ ಬಾಲ್ಯ. ಶಿ ಹ್ಯಾಡ್ ದಿಸ್ ಗಿಫ್ಟ್. ಶಿ ಹ್ಯಾಡ್ ದಿಸ್ ಗಿಫ್ಟ್. ಈ ವಿಶೇಷವಾದ ಸಾಮರ್ಥ್ಯ ಇತ್ತು ಅಂತ ನಾವು ನಿನ್ನೆ ಮಾತಾಡಿದ್ದೆವು. ಆಮೇಲೆ ಬೀಯಿಂಗ್ ಹ್ಯಾಪಿಯರ್ ದೆನ್ ಎ ಟ್ರೀ ದೆನ್ ಎ ಲಿಫ್ಟ್. ಆಕೆಗೆ ಲಿಫ್ಟ್ ಹತ್ತೋದಕ್ಕಿಂತಲೂ ಮರ ಹತ್ತೋದು ಬಹಳ ಇಷ್ಟ. ನಮಗೆ ನಿಜವಾಗಿ ಒಂದು 4 ಮಹಡಿ ಇದೆ ಅಂತ ಹೇಳಿದ್ರೆ ನಾವು ಫಸ್ಟಿಗೆ ಹುಡುಕ್ತೇವೆ ಎಲ್ಲಾದರೂ ಲಿಫ್ಟ್ ಇದೆಯಾ ಅಂತ ಅಲ್ವಾ? ಎಲ್ಲಾದರೂ ಲಿಫ್ಟ್ ಇದೆಯಾ, ಸುಲಭವಾಗಿ, ಯಾವುದೇ ನಿರಾಯಾಸವಾಗಿ, ಟೆನ್ಷನ್ ಇಲ್ಲದೆ, ಬೆವರು ಬರದೆ ನೋಡ್ಲಿಕ್ಕೆ ಟ್ರೈ ಮಾಡ್ತೇವೆ. ಹಾಗೆ ಈ ಅಜ್ಜಿ ವಿಚಿತ್ರ, ವಿಶೇಷ, ಅಸಾಮಾನ್ಯ ಅಲ್ವಾ? ಸರಿ. ದೆನ್ ಎ ಲಿಫ್ಟ್. ಲಿಫ್ಟ್ಗಿಂತಲೂ ಆಕೆಗೆ ಏನು? ಈ ಮರ ಹತ್ತುವುದೊಂದು ಗಿಫ್ಟ್ ಇತ್ತು, ಅದನ್ನು ಅವಳು ಬಳಸಿಕೊಳ್ತಾ ಇದ್ಲು. ನಾವು ನಿನ್ನೆ ಕೊನೆಗೆ ಚರ್ಚೆ ಮಾಡಿ ಎಂಡ್ ಮಾಡಿದ್ದೆವು. ರೈಮಿಂಗ್ ವರ್ಡ್ಸ್ ವೈ, ಹೈ, ಯು, ಟು, ಗಿಫ್ಟ್, ಲಿಫ್ಟ್. ಈಗ ಎರಡನೆಯ ಚರಣಕ್ಕೆ ಹೋಗೋಣ. ಏನೋ ಡೌಟ್ ಇಲ್ಲ ಅಂತ ಅನ್ಕೋತೇನೆ. ಎಸ್. ಆ್ಯಂಡ್ ದೋ ಆ್ಯಸ್ ಇಯರ್ಸ್ ವೆಂಟ್ ಬೈ. ಇಯರ್ಸ್ ವೆಂಟ್ ಬೈ. ಸೊ ಗೋ ಅದರ ಪಾಸ್ಟ್ ಟೆನ್ಸ್ ಭೂತಕಾಲ, ವೆಂಟ್. ಗೋ, ವೆಂಟ್. ಆ್ಯಸ್ ಇಯರ್ಸ್ ವೆಂಟ್ ಬೈ ಶಿ ವುಡ್ ಬಿ ಟೋಲ್ಡ್. ಶಿ ವುಡ್. ವುಡ್ ಗಮನಿಸಿ, ಮಾಡಲ್ ಆಕ್ಸುಲರಿ. ಮಾಡಲ್ ಆಕ್ಸುಲರಿ ನಾವು ಹೇಳ್ತೀವಿ. ವಿಲ್ ಇದು ಪಾಸ್ಟ್ ಟೆನ್ಸ್, ವುಡ್ ಕಾಣ್ತದಲ್ಲ? ವಿಲ್, ವುಡ್, WILL ಅದರ ಪಾಸ್ಟ್ ಟೆನ್ಸ್. ವುಡ್ ಬಿ ಟೋಲ್ಡ್. ಟೋಲ್ಡ್ ಹೇಳಲ್ಪಟ್ಟರು. ಏನು ಹೇಳ್ತಾ ಇದ್ರು? ದ್ಯಾಟ್ ಕ್ಲೈಂಬಿಂಗ್ ಟ್ರೀಸ್, ಓಕೆ, climbing trees should stop
when one grew old. See, one more model auxiliary, you got it here. Shall, past tense, should. Shall, past tense, should. Another one word you saw there, grow, Grow, that is grew. Grow, present tense, grew, past tense. See, 2-3 ಬರೆದೆ ನಾನು ಅಲ್ವಾ, ಶಬ್ದಗಳನ್ನು ಬರೆದೆ. ಪ್ಲೀಸ್ ರೈಟ್ ಡೌನ್. ಓಕೆ, ಬರ್ಕೊಳ್ಳಿ ಅದನ್ನು. ಏನದರ ಅರ್ಥ? ಗೋ, ಐ ಆಮ್ ಗೋಯಿಂಗ್, ಪ್ರೆಸೆಂಟ್ ಟೆನ್ಸ್. ಐ ವೆಂಟ್ ದೇರ್ ಎಸ್ಟರ್ಡೇ, ಐ ವೆಂಟ್ ದೇರ್ ಎಸ್ಟರ್ಡೇ, ನಾನು ನಿನ್ನೆ ಅಲ್ಲಿಗೆ ಹೋಗಿದ್ದೆ, ಪಾಸ್ಟ್ ಟೆನ್ಸ್ ಅಲ್ವಾ. ಗೋದು ಪಾಸ್ಟ್ ಟೆನ್ಸ್ ವೆಂಟ್. ವಿಲ್ ಇದ್ದು ಇಟ್ ಈಸ್ ಎ ಮಾಡೆಲ್ ಆಕ್ಸಿಲರಿ. ವಿಲ್ ಇದ್ದು ವುಡ್, ಶಲ್ ಇದ್ದು ಶುಡ್, ಗ್ರೋ ಬೆಳೆ, ಪ್ರಾಯ ಅಂತಿಲ್ಲ ಅರ್ಥ ಆಗುತ್ತೆ, ವಯಸ್ಸು. ಗ್ರೋ, ಗ್ರೀವ್, GREW. ಸ್ಪಷ್ಟ ಆಯ್ತು ಇಷ್ಟು? ಎಸ್. That climbing trees should stop when one grew old. Someone should say that. ಯಾರು ಹೇಳ್ತಾ ಇದ್ರು ಏನಂತ? She would be told. ಅವಳಿಗೆ ಹೇಳ್ತಾ ಇದ್ರು ಏನಂತ ಹೇಳಿ? ಜನ ಹೇಳ್ತಾ ಇದ್ರು that climbing trees should stop when grew old. Old means opposite. Old means ಮುದಿ, ಪ್ರಾಯ. ಯಂಗ್ ಅಲ್ವಾ? ಓಲ್ಡ್ ಇಸ್ ಆಪೋಸಿಟ್ ಯಂಗ್. ಗ್ರೂ ಓಲ್ಡ್. ದ್ಯಾಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಗ್ರೇಸ್ಫುಲಿ. ನೋಡಿ ಎಷ್ಟು ಲೈನ್ ಹೇಳಿ ನೋಡಿ. ಆ್ಯಂಡ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್. ನಮ್ಗೆ ಗೊತ್ತಿದೆ ಬಾಲ್ಯ ಅಲ್ವಾ, ನಾವು ಮಗು ಹುಡ್ತದೆ, ಆಮೇಲೆ ನಾವು ಹೇಳ್ತೇವೆ ಬಾಲ್ಯ, ಚೈಲ್ಡ್ಹುಡ್ ಅಂತ ಹೇಳ್ತೇವೆ. ಸ್ವಲ್ಪ ಪ್ರಬುದ್ಧರಾಗ್ತಾರೆ, ಆಮೇಲೆ ಯಂಗ್ ಅಂತ ಹೇಳ್ತೇವೆ ನಾವು ಅಲ್ವಾ. ಆಮೇಲೆ ಒಂದು ಮಧ್ಯ ವಯಸ್ಸು ಅಂತ ಹೇಳ್ತಾರೆ, ಆಮೇಲೆ ಫ್ಯಾಮಿಲಿ ಲೈಫ್ ಎಲ್ಲ ಆಗುತ್ತೆ, ಆಮೇಲೆ ಪ್ರಾಯ ಆಯಿತು, ಅಜ್ಜ ಅಂತ ಹೇಳ್ತೇವೆ, ಅಜ್ಜಿ ಅಂತ ಹೇಳ್ತೇವೆ. ನಾವು ವರ್ಷ ಆಗ್ತಾ ಹೋದ ಹಾಗೆ ನಮ್ಮ ನಡವಳಿಕೆಯಲ್ಲಿ ಪ್ರಬುದ್ಧತೆ ಬರ್ತದೆ, ನಮ್ಮ ನಡವಳಿಕೆಯಲ್ಲಿ ಒಂದು ಗೌರವ ಬರುತ್ತದೆ, ನಮ್ಮ ನಡವಳಿಕೆಯಲ್ಲಿ ಒಂದು ಶಿಸ್ತು ಬರ್ತದೆ, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ. ಈಗ ಎಕ್ಸಾಂಪಲ್, ಉದಾಹರಣೆಗೆ ನಿಮ್ಮ ಪ್ರಾಯದ ಮಕ್ಕಳು ಆಟ ಆಡೋ, ತಮಾಷೆ ಮಾಡೋ ಒಂದು ರೀತಿ ಪ್ರಾಯ. ಅದೇ ಈಗ ಒಂದು ಮಧ್ಯವಯಸ್ಕರು ಅದೇ ರೀತಿ ತಮಾಷೆ ಮಾಡ್ಕೊಂಡು ಮಾಡಬಾರ್ದಂತೇನಿಲ್ಲ, ಆದರೆ ಒಂದು ಗೌರವ ಇರುತ್ತೆ, ಒಂದು ಹಂತ ಇರುತ್ತೆ. ನಾವು ಅದನ್ನು ಮಿತಿಮೀರಿ ಮಾತಾಡಬಾರ್ದು ಅಲ್ವಾ. ಮಾತು ಆಡಿದರೆ ಒಡೆದೋಯ್ತಲ್ವಾ ಅಲ್ವಾ, ಗೊತ್ತಿದೆ ನಮಗೆ. ನಮ್ಮ ನಾಲಿಗೆ ತುಂಬ ಹೇಳ್ತಾರೆ ಕಿವಿ ಕೇಳಬೇಕು, ಮಾತು ಕಡಿಮೆ ಮಾಡಬೇಕು ಅಂತ. ಇಲ್ಲಿ ಏನಪ್ಪ ವಿಚಾರ ಅಂದರೆ, ಜನ ಆಡ್ಲಿಕ್ಕೆ ಶುರು ಮಾಡಿದರು ಅಜ್ಜಿ ಬಗ್ಗೆ. ನೋಡಜ್ಜಿ, ನಿನಗೆ ಪ್ರಾಯ ಆಗ್ತಾಯಿದೆ, ನೀನು ಇಂಥ ಕಾಲದಲ್ಲಿ ಇಂಥ ಪ್ರಾಯದಲ್ಲಿ ಇದನ್ನೆಲ್ಲ ಮಾಡೋದು ಸರಿನಾ? ನಿನಗಿದೆಲ್ಲ ಸರಿ ಅನಿಸುತ್ತಾ? ನಿನ್ನ ಪ್ರಾಯಕ್ಕೆ ಇದು ಸೂಟ್ ಆಗುತ್ತಾ? ನಿನಗೆ ಪ್ರಾಯ ಆಗ್ತಾ ಇದೆ, ಅದನ್ನು ನೀನು ಅರ್ಥ ಮಾಡ್ಕೋ. ಅರ್ಥ ಆಗ್ತದೆ ನಿಮಗೆ? ಜನರು ಒಂದು ರೀತಿ ವ್ಯಂಗ್ಯವಾಗಿ ಆಡ್ತಾ ಇದ್ದಾರೆ, ವ್ಯಂಗ್ಯವಾಗಿ ಮಾತಾಡ್ತಾ ಇದ್ದಾರೆ, ಅಣಕು ಮಾಡ್ತಾ ಇದ್ದಾರೆ ಈ ಅಜ್ಜಿಗೋಸ್ಕರ ಅಲ್ವಾ. ಸೊ ದ್ಯಾಟ್ ಗ್ರೋಯಿಂಗ್ ಓಲ್ಡ್ ಶುಡ್ ಬಿ ಗಾನ್ ಅಬೌಟ್ ಗ್ರೇಸ್ಫುಲಿ. ಅಂದರೆ ಇಲ್ಲಿ ಅರ್ಥ ಏನಪ್ಪ ಅಂದರೆ, ಗ್ರೇಸ್ ಅಂತ ಹೇಳಿದರೆ ಸುಂದರ ಅಂತ ಅರ್ಥ. ಆಕೆಗೆ ನಿಮ್ಗೆ ಗೊತ್ತಿದೆ ಗ್ರೇಸ್ಫುಲಿ ಅದರ ಅರ್ಥ ನಾನೀಗ ಹೇಳಿದೆ, ಸುಂದರವಾದದ್ದು ಅಂತ ಅರ್ಥ. ಶಿ ವುಡ್ ಲಾಫ್ ಆ್ಯಂಡ್ ಸೇ, ಆ ಥರ ಹೇಳಬೇಕಾದ್ರೆ ಶಿ ಅಂದರೆ ಯಾರಿಲ್ಲಿ? ಶಿ ಮೀನ್ಸ್ ಗ್ರ್ಯಾಂಡ್ ಮಾ, ಅಜ್ಜಿ. ಶಿ ವುಡ್ ಲಾಫ್ ನೋಡಿ, ಇದು ವುಡ್ ಅಂದರೆ ಇದು ಶಾರ್ಟ್ ಫಾರ್ಮ್, ವುಡ್ ಸರಿ. ಶಿ ವುಡ್ ಲಾಫ್ ಆ್ಯಂಡ್ ಸೇ. ಆ ಜನರಿಗೆ ಅಜ್ಜಿಯ ಪ್ರತಿಯಾದ ಉತ್ತರ ಏನು ಉತ್ತರ? ವೆಲ್. ಏನು ವೆಲ್ ಅಂದರೆ? ವೆಲ್,
I will, this is will, okay? This is will. I will, ನಾನು, I will grow disgracefully. ಡಿಸ್ಗ್ರೇಸ್ಫುಲಿ ಅಂದರೆ ಅಜ್ಜಿದು ಉಲ್ಟಾನೇ ಅದಕ್ಕೆ ಅರ್ಥ. ನೋಡಿ, ಗ್ರೇಸ್ಫುಲಿ ಅದರ ಅಪೋಸಿಟ್ ಡಿಸ್ಗ್ರೇಸ್ಫುಲಿ. ಡಿಸ್ಗ್ರೇಸ್, ಡಿಸ್ಗ್ರೇಸ್ ಇದರ ಅಪೋಸಿಟ್ ಮತ್ತು ಪ್ರಿಫಿಕ್ಸು ಡಿಸ್ಗ್ರೇಸ್. ಕಾಣ್ತಾ ಇದೆ? DISGRACE ಅದರ ಅಪೋಸಿಟ್, ಗ್ರೇಸ್ ಇದು ಅಪೋಸಿಟ್ ಡಿಸ್ಗ್ರೇಸ್. ಹಾಗೆಯೇ ಗ್ರೇಸ್ ಇದ್ದು ಅಪೋಸಿಟ್ ಡಿಸ್ಗ್ರೇಸ್, ಹಾಗೆ ಡಿಸ್ಗ್ರೇಸ್ ಗ್ರೇಸಿನ ಪ್ರಿಫಿಕ್ಸ್. ಓಕೆ, ಡಿಸ್ಗ್ರೇಸ್ಫುಲಿ. ವೆಲ್, ಐ ವಿಲ್ ಗೋ ಡಿಸ್ಗ್ರೇಸ್ಫುಲಿ. ಅಜ್ಜಿ ಮಾತು ನೋಡಿ, ಅಯ್ಯೋ ನನ್ನ ಇಷ್ಟ ಬಿಡ್ರಿ, ನಾನು ಬೇಕಾದದ್ದು ಮಾಡ್ಕೊತೀನಿ, ನಾನು ಬೇಕಾದದ್ದು ಮಾಡ್ಕೊಳ್ತೀನಿ. ಪ್ರಾಯ ಆಯಿತು ಅಂತ ನೀವು ಹೇಳ್ತೀರಲ್ಲ, ಸರಿ, ನನ್ನ ಇಷ್ಟ, ನನಗೇನು ಇಷ್ಟ ಇದೆ ನಾನು ಅದನ್ನು ಮಾಡ್ಕೊಳ್ತೀನಿ. ನನಗೆ ಇದನ್ನು ಈ ಥರ ಎಲ್ಲ ಮಾಡ್ಲಿಕ್ಕೆ ನನಗೆ ಇಷ್ಟ. ನೀವು ನನಗೆ ದಯವಿಟ್ಟು ಹೇಳಲಿಕ್ಕೆ ಬರಬೇಡಿ. ಜನರ ಮಾತು ನೋಡಜ್ಜಿ, ನಿನಗೆ ವಯಸ್ಸಾಗ್ತಾ ಇದೆ, ನೀನು ಮರ ಹತ್ತೋದನ್ನು ಸ್ಟಾಪ್ ಮಾಡು ಅಂತ. ಅದೊಂದು ಮರ್ಯಾದೆ ಅಂತ. ಅದಕ್ಕೆ ಅಜ್ಜಿ ಹೇಳೋದು, ನೋ, ಐ ವಿಲ್ ನಾಟ್. ವೆಲ್, ನಾನು ಇದನ್ನು ಮುಂದುವರಿಸ್ತೀನಿ, ನಂಗೆ ನೀವು ಹೇಳಬೇಡಿ. ವೆಲ್, ಐ ವಿಲ್ ಗ್ರೋ. ನಾನು ಹೀಗೆ ಬೆಳೆಯೋದಿನ, ನಾನು ಹೀಗೆ ಇನ್ನಿರೋದು. ಅರ್ಥ ಆಗ್ತಿದಲ್ಲ ನಿಮಗೆ? ಎಸ್, ಡಿಸ್ಗ್ರೇಸ್ಫುಲಿ. ಐ ಕ್ಯಾನ್ ಡೂ ಇಟ್ ಬೆಟರ್. ಇನ್ನು ಮುಂದುವರೆದು ಅಜ್ಜಿಯ ಕಾನ್ಫಿಡೆನ್ಸ್ ನೋಡಿ, ಅಜ್ಜಿಯ ಆತ್ಮವಿಶ್ವಾಸ ನೋಡಿ. ಐ ಕ್ಯಾನ್ ಡೂ ಇಟ್ ಬೆಟರ್. I can do it better. So, ನೋಡಿ, good, better, best. ನಾವು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಅಂತ ಹೇಳ್ತೇವೆ. ಪಾಸಿಟಿವ್ ಡಿಗ್ರಿ ಗುಡ್, ಕಂಪ್ಯಾರಿಟಿವ್ ಡಿಗ್ರಿ ಬೆಟರ್ ಅಲ್ಲ? ಬೆಟರ್ ಬರ್ಕೋಬೇಕು. ನನ್ನ ಮುಖದಲ್ಲಿ ಏನಿಲ್ಲ. ಗುಡ್, ಬೆಟರ್, ಬೆಸ್ಟ್. ಓಕೆ, ನಾವು ಈ ಒಂದು ಲೈನ್ ಹಿಂದೆ ಒಮ್ಮೆ ಬಂದಿದೆ ನೋಡಿ, ಫಸ್ಟ್ ಸ್ಟಾನ್ಸಾದಲ್ಲಿ. ಫಾರ್ ಬೀಯಿಂಗ್ ಹ್ಯಾಪಿಯರ್ ಇನ್ ಎ ಟ್ರೀ ದೆನ್ ಎ ಲಿಫ್ಟ್. ಓಕೆ, ಈಗ ವಿಚಾರ ಏನಪ್ಪ ಅಂದರೆ, ಬೆಟರ್ ದೆನ್ ಅಂತ ಬರುವಂಥದ್ದು ಕಂಪ್ಯಾರಿಟಿವ್ ಡಿಗ್ರಿ. ಬೆಟರ್, ER ಅಂತ ಒಂದು ಆ್ಯಡ್ ಆಗುತ್ತೆ ಶಬ್ದ. ಗುಡ್, ಬೆಟರ್, ಬೆಸ್ಟ್ ಸೂಪರ್ಲೇಟಿವ್ ಡಿಗ್ರಿ. ಇಲ್ಲಿ ದೆನ್ ಅಂತ ನಾವು ಬಳಸ್ತೀವಿ. ಅವನಿಗಿಂತಲೂ ಇವನು ಎತ್ತರವಿದ್ದಾನೆ, ಅವನಿಗಿಂತಲೂ ಇವನು ಶ್ರೇಷ್ಠನು ಅಂತ ಹೇಳುವ, ಕಂಪೇರ್ ಮಾಡುವಾಗ. ಇಬ್ಬರು ವ್ಯಕ್ತಿಗಳನ್ನು, ಎರಡು ವಸ್ತುಗಳನ್ನು ನಾವು ಹೋಲಿಕೆ ಮಾಡಬೇಕಾದ್ರೆ ನಾವು ಕಂಪ್ಯಾರಿಸನ್ ಮಾಡ್ತೇವೆ. ಅದಕ್ಕೆ ಕಂಪೇರಿಟಿವ್ ಡಿಗ್ರಿ ಹೇಳ್ತೇವೆ. ಬೇರೆ ಯಾರೂ ಇಲ್ಲ, ಸೂಪರ್, ಸುಪ್ರೀಂ ಅವನೇ ಸುಪ್ರಸಿದ್ಧ. ಆಗ ನಾವು ಸೂಪರ್ಲೇಟಿವ್ ಯೂಸ್ ಮಾಡ್ತೀವಿ. ಸೂಪರ್ಲೇಟಿವ್. ಓಕೆ, ಪಾಸಿಟಿವ್, ಇದು ಕಂಪ್ಯಾರಿಟಿವ್. COMPARATIVE, ಕಂಪ್ಯಾರಿಟಿವ್, ಹೋಲಿಸುವುದು. ಮತ್ತು ಇದಕ್ಕೆ ಕೊನೆಯದು ಸೂಪರ್, SUPERLATIVE, ಸೂಪರ್ಲೇಟಿವ್. 3 ಡಿಗ್ರೀಸ್ಗಳಿವೆ. ಸರಿಯಾ? ಎಸ್, ಮುಂದುವರಿಸೋಣವೇ? ಐ ಕ್ಯಾನ್ ಡೂ ಇಟ್ ಬೆಟರ್. ನೋಡಿ, ಕ್ಯಾನ್ ಮಾಡಲ್ ಆಕ್ಸಿಲರಿ. ಕ್ಯಾನ್ ಇದು ಪಾಸ್ಟ್ ಟೆನ್ಸ್, ಕ್ಯಾನ್ ಪ್ರೆಸೆಂಟ್ ಟೆನ್ಸ್, ಕುಡ್ ಪಾಸ್ಟ್ ಟೆನ್ಸ್. ಐ ಕ್ಯಾನ್ ಡೂ ಇಟ್ ಬೆಟರ್. ನೋಡಿ, ನಾನು ಇನ್ನೂ ಚೆನ್ನಾಗಿ ಮಾಡಬಲ್ಲೆ. ಏನು ಮಾಡಬಲ್ಲೆ? ಏನು ಕೆಪಾಸಿಟಿ? ಅಜ್ಜಿಯ ಟ್ಯಾಲೆಂಟ್ ಏನು? ಎಸ್, ಅಜ್ಜಿಯ ಟ್ಯಾಲೆಂಟ್ ಎಂಥ ಮರ ಇದ್ದರೂ ಕೂಡ ಅದನ್ನು ಹತ್ತುವಂಥದ್ದು. ಐ ಕ್ಯಾನ್ ಡೂ ಇಟ್ ಬೆಟರ್. ಆ್ಯಂಡ್ ವಿ ಹ್ಯಾಡ್ ಟು ಅಗ್ರಿ.
ಅಜ್ಜಿಯ ಕಾನ್ಫಿಡೆನ್ಸಿಗೆ ನಾವು ಮೆಚ್ಚಲೇಬೇಕು. ಯಾಕೆ ಹೇಳಿ? ಅಜ್ಜಿ ಹೇಳಿದ್ದನ್ನು ಮಾಡ್ತಾಳೆ, ಅಜ್ಜಿ ಹೇಳಿದ್ದನ್ನು ಮಾಡ್ತಾಳೆ, ಅಜ್ಜಿ ಹೇಳಿದ್ದನ್ನು ಸಾಧಿಸ್ತಾಳೆ. ಅಜ್ಜಿಯ ಕಾನ್ಫಿಡೆನ್ಸನ್ನು ಗಮನಿಸಬೇಕು. ಐ ಕ್ಯಾನ್ ಡೂ ಇಟ್ ಬೆಟರ್. ಜನ ಎಲ್ಲ ಆಡ್ತಾ ಇದ್ದಾರೆ, ವ್ಯಂಗ್ಯ ಮಾಡ್ತಿದ್ದಾರೆ, ಸಾಕು ಅಜ್ಜಿ ಸಾಕು, ಇನ್ನು ಬೇಡ, ನಿನಗಾಗಲಿಕ್ಕಿಲ್ಲ, ಯಾಕೆ ಸುಮ್ಮನೆ ತಮಾಷೆ ಮಾಡ್ತೀರಿ, ಸುಮ್ಮನೆ ಎಲ್ಲಾದರೂ ಹೆಚ್ಚು ಕಮ್ಮಿ ಆದಿತ್ತು, ಪ್ರಾಯ ಬೇರೆ ಆಗಿದೆ, ಸೊಂಟ ಗಿಂಟ ಮುರ್ಕೊಂಡಿಯಾ, ಮೂಳೆಗಿಳೆ ಮುರಿದೋಗಿತ್ತು, ಮತ್ತು ಮೂಲೆಯಲ್ಲಿ ಕುತ್ಕೋಬೇಕಾಗುತ್ತೆ. ಆ ರೀತಿಯಾಗೆಲ್ಲ ಹೇಳಬೇಕಾದ್ರೆ ಅಜ್ಜಿಯ ಕಾನ್ಫಿಡೆನ್ಸ್ ಅವರಿಗೆ ತಮಾಷಾ ಮಾಡ್ತಾಳೆ. ಅಂದರೆ ಅವರ ಉತ್ತರಕ್ಕೆ ಪ್ರತ್ಯುತ್ತರ ಏನು? ನಾನು ಮಾಡ್ತೀನಿ, ಚೆನ್ನಾಗಿ ಮಾಡ್ತೀನಿ, ಇನ್ನೂ ಚೆನ್ನಾಗಿ ಮಾಡ್ತೀನಿ ಎಂಬುದು ಅಜ್ಜಿಯ ಮಾತು. ಅದನ್ನು ನಾವು ಸಹಮತವನ್ನು ಒಪ್ಪಿಸಲೇಬೇಕು, ನಾವು ಅದನ್ನು ಒಪ್ಪಲೇಬೇಕು. ಸರಿಯಲ್ಲ? ಎಸ್. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ wasn't ಎಂಬ ಶಬ್ದ ಇದೆಯಲ್ಲ, ಅದು ಶಾರ್ಟ್ ಫಾರ್ಮ್ ವಾಸ್ ಪ್ಲಸ್ ನಾಟ್ ಎಂಬುದು ಶಾರ್ಟ್ ಆಗಿ ಏನಿದೆ? wasn't. ಏನಿದೆ? wasn't. ದೇರ್ wasn't ಎ ಟ್ರೀ. ವಾಸ್ ಪ್ಲಸ್ ನಾಟ್ ನಿಷೇಧಾರ್ಥಕ ಶಬ್ದ. ಊಟ ಮಾಡಿದ್ಯಾ? ಊಟ ಮಾಡ್ತೀಯಾ? ನಾನು ಊಟ ಮಾಡಲ್ಲ. ನೀ ಅಲ್ಲಿಗೆ ಹೋಗಿ ಬರ್ತೀಯಾ? ನಾನು ಹೋಗಲ್ಲ. ಪಾಸಿಟಿವ್ ಸೆಂಟೆನ್ಸ್. ನಾನು ಹೋಗುತ್ತೇನೆ, ಪಾಸಿಟಿವ್ ಸೆಂಟೆನ್ಸ್. ನಾನು ಹೋಗುವುದಿಲ್ಲ, ನಿಷೇಧಾತ್ಮಕ ವಾಕ್ಯ. ನೋ ನೋ ನೆಗೆಟಿವ್, ನೆವರ್, ಆಗುವುದಿಲ್ಲ, ಹೋಗುವುದಿಲ್ಲ ಅಂತೀವಲ್ಲ, ದಟ್ ಈಸ್ ಕಾಲ್ಡ್ ದೇರ್ ವಾಸಂಟ್ ಎ ಗಾರ್ಡನ್. ಫಾರ್ ಇನ್ ಆಲ್ ದ ಗಾರ್ಡನ್ ದೇರ್ ವಾಸಂಟ್ ಎ ಟ್ರೀ. ಏನಾಗಂದ್ರೆ ಅರ್ಥ? ಆ ಗಾರ್ಡನಲ್ಲಿ ಪುಣ್ಯಕ್ಕೆ ನೋಡಿ, ಒಮ್ಮೆ ಗಮನಿಸಿ. ಐ ಕ್ಯಾನ್ ಡೂ ಇಟ್ ಬೆಟರ್, ವಿ ಹ್ಯಾಡ್ ಟು ಎಗ್ರಿ. ಎಗ್ರಿದು ಅಪೋಸಿಟ್ ಏನಾಗುತ್ತೆ? ಎಗ್ರಿದು ಅಪೋಸಿಟ್ ಬರ್ತಿದ್ದೀನಿ ಇಲ್ಲಿ, ಗಮನಿಸಿ. ಎಗ್ರಿ, AGREE, ಅಪೋಸಿಟ್. ಡಿಸ್, DISAGREE, disagree. Disagree. Agree, disagree. I can do it better, full stop. And we had to agree, for in all the garden there wasn't a tree. ಆದರೆ ವಿಶೇಷ ಏನು ಗೊತ್ತಾ? ವಿಚಿತ್ರ ಏನು ಗೊತ್ತಾ? ಅಜ್ಜಿಯಲ್ಲಿ ಉಳ್ಕೊಳ್ತಾ ಇದ್ರಲ್ಲ, ಅವ್ರ ಮನೆ ಇದೆಯಲ್ಲ, ಆ ಆಸುಪಾಸಿನ ಗಾರ್ಡನಲ್ಲಿ, ಗಾರ್ಡನ್ ಅಂದರೆ ಉದ್ಯಾನವನದಲ್ಲಿ ಯಾವುದೇ ಮರಗಳಿರಲಿಲ್ವಂತೆ. ಪುಣ್ಯ. ಯಾರ್ದು ಪುಣ್ಯ? ಅಜ್ಜಿದು ಪುಣ್ಯವ? ನಮ್ಮದು ಪುಣ್ಯ ಅಂತ ಜನ ಹೇಳೋದು, ಮನೆಯವರು ಹೇಳೋದು. ದೇರ್ ವಾಸಂಟ್ ಎ ಟ್ರೀ. ಆಕೆ ವಾಸಿಸ್ತಿದ್ದಂತಹ ಮನೆಯ ಆಸುಪಾಸಿನಲ್ಲಿ ಒಂದು ಸುಂದರ ಉದ್ಯಾನವನ ಇದೆ, ಅಲ್ಲಿ ಯಾವುದೇ ಏನಿರಲಿಲ್ಲ, ಮರಗಳು ಇರಲಿಲ್ಲ. Shall we go to the third stanza? Please look at the textbook. She hadn't been up at one time or another. Within the bracket, one information ಕೊಡ್ತಾ ಇದ್ದಾರೆ. Having learned to climb from a loving brother when she was 6. But it was feared by all that one day she would have a terrible fall. The outcome was different while we were in town. She climbed a tree and could not come down. ಏನಾಯ್ತಂತೆ? ಏನಾದರೂ ವಿಶೇಷ ಕಾಣ್ತಾ ಉಂಟಾ ಮೂರನೇ ಚರಣದಲ್ಲಿ? ಡಿಡ್ ಯು ಅಬ್ಸರ್ವ್ ಎನಿಥಿಂಗ್? She hadn't, again it's a short form, had plus not, hadn't, short form. ಏನಾಗ್ತಾ ಇದೆ ಈ ಒಂದು ವಿಚಾರದಲ್ಲಿ? ಇಲ್ಲಿ ಶಿ ಅಂದರೆ ಯಾರಿಲ್ಲಿ? ಶಿ ಅಗೈನ್ ಇಟ್ಸ್ ಎ ಗ್ರ್ಯಾಂಡ್ ಮಾ, ನಮ್ಮ ಹೀರೋಯಿನ್, ನಮ್ಮ ಈ ಕವನದ
ಹೀರೋಯಿನ್. ಶಿ ಹೆಡೆಂಟ್ ಬೀನ್ ಅಪ್. ಅಪ್ ಆಪೋಸಿಟ್ ಡೌನ್. ಅಪ್ ಡೌನ್, ಮೇಲೆ ಕೆಳಗೆ. ಶಿ ಹೆಡೆಂಟ್ ಬೀನ್ ಅಪ್ at one time or another, having learned to climb from a loving brother when she was 6. ಒಂದು ಇನ್ಫಾರ್ಮೇಷನ್, ನಮಗೆ ಒಂದು ಮಾಹಿತಿ ನಮಗೆ ಸಿಗ್ತಾ ಇದೆ. ಏನು? ಬ್ರದರ್, ಅಣ್ಣ, ಅಜ್ಜಿಯ ಅಣ್ಣ. ಏನು ಮಾಡ್ದಂತೆ ಅಜ್ಜಿಯ ಅಣ್ಣ? ಅದು ನಮಗೆ ಬಹಳ ಇಂಪಾರ್ಟೆಂಟ್ ಆಗತ್ತೆ ಇಲ್ಲಿ. ಹ್ಯಾವಿಂಗ್ ಲರ್ನ್ಡ್. ಏನು ಲರ್ನ್? ವಾಟ್ ಡಿಡ್ ಶಿ ಲರ್ನ್? ಏನು ಕಲಿತಲು? ಟು ಕ್ಲೈಂಬ್. ಓಕೆ, ನಾವು ಅಂದ್ಕೊಂಡಿದ್ವಿ 62ನೇ ಪ್ರಾಯದಲ್ಲಿ ರೀಸೆಂಟಾಗಿ ಅವಳು ಹತ್ತಿದ್ಲು ಅಂತ ಅಲ್ವಾ? ಆದರೆ ಅವಳು ಈ ಮರ ಹತ್ತುವ ಒಂದು ಕೌಶಲ್ಯವನ್ನು ಯಾರಿಂದ ಕಲಿತಳು? ಶಿ ಲರ್ನ್ಟ್ ಫ್ರಾಮ್ ಹರ್ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6 years old. ಹೆಚ್ಚು ಕಮ್ಮಿ 1ನೇ ಕ್ಲಾಸ್ ಅಲ್ವಾ? 1ನೇ ಕ್ಲಾಸ್ ಆಸುಪಾಸಿನ ಪ್ರಾಯ. 6ನೇ ಪ್ರಾಯದಲ್ಲಿ ಈಕೆ ಮರ ಹತ್ತುವುದನ್ನು ಕಲಿತಲಂತೆ. ಕಲಿಸಿದಂಥವ್ರು ಯಾರಪ್ಪ? ಆಕೆಯ ಅಣ್ಣ, ಸ್ವಂತ ಅಣ್ಣ ಅಲ್ವಾ? ಈ ಮಾಹಿತಿ ನಮಗೆ ಸಿಕ್ಕಿತು. ವೆನ್ ಶಿ ವಾಸ್ 6, ನೌ ಶಿ ಈಸ್ 62. ಬಟ್ ಶಿ ಲರ್ನ್ ಅಟ್ ದ ಏಜ್ ಆಫ್ 6 ಫ್ರಾಮ್ ಹರ್ ಲವಿಂಗ್ ಬ್ರದರ್. ಅರ್ಥ ಆಯ್ತಲ್ಲ? ಎಸ್. ಬಟ್ ಇಟ್ ವಾಸ್ ಫಿಯರ್ಡ್. ವಾಟ್ ಯು ಮೀನ್ ಬೈ ಫಿಯರ್? ಫಿಯರ್ಡ್ ನೋಡಿ, ಫಿಯರ್ ಮೀನ್ಸ್ ಭಯ. ಎಫ್ರೇಡ್. AFRAID. ಫಿಯರ್ಡ್, ಪಾಸ್ಟ್ ಟೆನ್ಸ್ ಫಿಯರ್ಡ್. ಯಾರು ಫಿಯರ್ಡ್? ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್. that one day she would have a terrible fall. ಟೆರಿಬಲ್ ಮೀನ್ಸ್ ಒಂದು ರೀತಿ ಭಯಾನಕ. ಏನು ಭಯಾನಕವಾದ ವಿಷಯ? ಜನ ಅಂದ್ಕೊಳ್ತಾ ಇದ್ರು, ಜನ ಆಡ್ತಾ ಇದ್ರು. ನಾವು ನೋಡ್ಕೊಂಡೆವು 2ನೇ ಚರಣದಲ್ಲಿ, ಅಜ್ಜಿ ಸಾಕಜ್ಜಿ, ಬೇಡ, ಈ ಪ್ರಾಯದಲ್ಲಿ ಇದೆಲ್ಲ ಯಾಕೆ ಹುಚ್ಚಾಟಿಕೆ? ಇಲ್ಲ, ಐ ಕ್ಯಾನ್ ಡೂ ಇಟ್ ಬೆಟರ್. ಅವಳು ಆಸುಪಾಸಿನಲ್ಲಿ ಹತ್ತದಿರುವ ಮರನೇ ಇರಲಿಲ್ಲ. ಪುಣ್ಯಕ್ಕವರು ಮನೆ ಹತ್ರ ಮರ ಇರಲಿಲ್ಲ, ಗಾರ್ಡನಲ್ಲಿ ಮರ ಇರಲಿಲ್ಲ. ನಾವು ಕಂಡು 2ನೇ ಚರಣದಲ್ಲಿ ಕೊನೆಗೆ. ಇಲ್ಲಿ ಆಕೆಗೆ ಮರ ಹತ್ತುವ ಕೌಶಲ್ಯವನ್ನು ತನ್ನ ಸ್ವಂತ ಅಣ್ಣ 6ನೇ ವಯಸ್ಸಿನಲ್ಲಿ ಹೇಳ್ಕೊಟ್ಟ. ಇನ್ನೊಂದು ಮಾತೇನಪ್ಪ ಅಂತ ಹೇಳಿದ್ರೆ, ಆಡ್ಕೊಳ್ಳೋ ಜನ ಏನು ಹೇಳ್ತಾ ಇದ್ರು ಅಂದರೆ, ಭಯ ಪಡ್ತಾ ಇದ್ರು. ಯಾಕೆ ಭಯ ಪಡ್ತಾ ಇದ್ರು? ಅಜ್ಜಿ ಹತ್ತೋದು, ಇವ್ರಿಗೆ ಯಾಕೆ ಭಯ? ಅಯ್ಯೋ, ಎಲ್ಲಾದರೂ ಬಿದ್ದರೆ ಅಂತ. ನಮ್ಗೆ ಗೊತ್ತಿದೆ, ಈಗ 50-60 ವರ್ಷ ಆಗಬೇಕಾದ್ರೆ ನಮ್ಮ ಮೂಳೆಗಳು ಗಟ್ಟಿ ಇರಲ್ಲ. ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆಗ್ತಾ ಹೋಗ್ತದೆ ಅಲ್ವಾ? ಎಲ್ಲಿಯಾದರೂ ಸ್ವಲ್ಪ ಜಾರಿ ಬಿದ್ದರೆ ಸೊಂಟ ಮುರ್ಕೊಳ್ಳೋದು, ಕಾಲು ಮುರ್ಕೊಳ್ಳೋದು ನಮ್ಗೆ ನೋಡಿದ್ದೀವಿ ನಾವು. ಅಷ್ಟು ಮೂಳೆಗಳಲ್ಲಿ ಶಕ್ತಿ ಇರೋದಿಲ್ಲ. ಆದರೆ ಈ ಅಜ್ಜಿ ಮಾತ್ರ ನಿಮಗೆ ಗೊತ್ತಿದೆ, ಮರ ಹತ್ತೋದಂದರೆ ಆಕೆಗೆ ಒಂಥರ ಮಂಗತರ ಮರ ಹತ್ತಾಳವಳು ಅಲ್ವಾ? ಸೊ ಇಲ್ಲಿ ವಿಶೇಷವನ್ನು ಗಮನಿಸಬೇಕೇನಪ್ಪ ಅಂದರೆ, ನಾವು ಬಾಕಿ ಜನ ಭಯ ಪಡ್ತಾ ಇದ್ರು, ಒಂದು ವೇಳೆ ಈಕೆ ಬಿದ್ದರೆ ಹೇಗಾಗ್ಬೋದು, ಅದಕ್ಕೆ ಅಜ್ಜಿ ಹತ್ತಕ್ಕೆ ಹೋಗ್ಬೇಡ, ಎಲ್ಲಾದರೂ ಬಿದ್ದೀಯಾ ನೀನು ಅಂತ ಹೇಳ್ತಿದ್ದಾರೆ. ದ ಔಟ್ಕಮ್ ಮೀನ್ಸ್ ಹಿಯರ್ ಔಟ್ಕಮ್ ನೋಡಿ, ಶಬ್ದಲ್ಲಿದೆ ಔಟ್ಕಮ್. ಔಟ್ಕಮ್ ಮೀನ್ಸ್ ರಿಸಲ್ಟ್, ಫಲಿತಾಂಶ. ಏನು ಫಲಿತಾಂಶ? ಅರ್ಥ ಆಗ್ತಿದೆಯಲ್ಲ ಪದ್ಯ? ಫಾಸ್ಟಾಗಿ ಹೋಗ್ತಾ ಇದ್ದೀನಿ ನಾನು, ಅರ್ಥ ಆಗ್ತಿದೆ? ಎಸ್. ದ ಔಟ್ಕಮ್ ವಾಸ್ ಡಿಫ್ರೆಂಟ್, ಬೇರೆ, ಡಿಫ್ರೆಂಟ್. ವೈಲ್ ವಿ ವೇರ್ ಇನ್ ಟೌನ್.
ವಿ ವೇರ್ ಇನ್ ಟೌನ್. ಟೌನ್ ಆಪೋಸಿಟ್ ಏನು? ವಿಲೇಜ್. ಟೌನ್ ಅಂದರೆ ನಗರ, ವಿಲೇಜ್ ಅಂದರೆ ಹಳ್ಳಿ. ಏನಾಯ್ತು ಇಲ್ಲಿ ವಿಶೇಷಗಳು? ಔಟ್ಕಮ್, ಒಂದಿನ ಒಂದು ವಿಶೇಷವಾದ ಘಟನೆ ನಡೀತು. ಏನದು ಘಟನೆ? ದ ಔಟ್ಕಮ್ ವಾಸ್ ಡಿಫ್ರೆಂಟ್. ವೈಲ್ ವಿ ವೇರ್ ಇನ್ ಟೌನ್ ಶಿ ಕ್ಲೈಮ್ಡ್ ಎ ಟ್ರೀ ಆ್ಯಂಡ್ ಕುಡಂಟ್ ಕಮ್ ಡೌನ್. ಶಿ ಕುಡಂಟ್ ಕಮ್ ಡೌನ್. ಸಿ, ಕಮ್ ಡೌನ್. ವಾಟ್ ಯು ಮೀನ್ ಬೈ ಡೌನ್? ಕೆಳಗೆ. ಏನು ಅರ್ಥ ಇದ್ರೆ ಕೆಳಗೆ? ಇಲ್ಲಿರೋದೊಂದು ಆಶ್ಚರ್ಯ. ಒಂದಿನ ಅಜ್ಜಿ ಏನು ಮಾಡಿಬಿಟ್ಲು, ಮನೆಯವ್ರು ಯಾರೂ ಇರಲಿಲ್ಲ ಅಂತ ಮನೆಯಲ್ಲಿ, ಎಲ್ಲೋ ಟೌನ್ಗೆ ಹೋಗಿದ್ರಂತೆ, ಏನೋ ಕೆಲಸಕ್ಕೆ ಏನೋ ಫಂಕ್ಷನ್ಗೆ ಹೋಗಿದ್ರಂತೆ. ಈ ಅಜ್ಜಿ ಏನು ಮಾಡಿಬಿಟ್ಟಿದ್ದಾಳೆ, ಯಾರು ಇಲ್ವಲ್ಲ ಹತ್ತು ಬಿಡೋಣ ಅಂತ ಮರ ಹತ್ತಿಬಿಟ್ಟಿದ್ದಾಳೆ. ಪಾಪ ಅಜ್ಜಿ ಮರ ಹತ್ತೋದೇನೋ ಹತ್ಬಿಟ್ಲು, ಆದರೆ ಕೆಳಗಡೆ ಬರಲಿಕ್ಕೆ ಅಜ್ಜಿಗೆ ಆಗಲಿಲ್ಲ. ಏನಾಯ್ತಂತೆ ಅಜ್ಜಿಗೆ? ಗಮನಿಸಿ ಅಲ್ಲಿ. ಶಿ ಹೆಡಂಟ್ ಬೀನ್ ಅಪ್ ಅಟ್ ಒನ್ ಟೈಮ್ ಆರ್ ಅನದರ್, ಹ್ಯಾವಿಂಗ್ ಲರ್ನ್ ಟು ಕ್ಲೈಮ್ ಫ್ರಮ್ ಎ ಲವಿಂಗ್ ಬ್ರದರ್ ವೆನ್ ಶಿ ವಾಸ್ 6, ಬಟ್ ಇಟ್ ವಾಸ್ ಫಿಯರ್ಡ್ ಬೈ ಆಲ್ ದ ನೇಬರ್ಸ್, ದ ರಿಲೇಟಿವ್ಸ್, friends, family members used to say, please don't climb a tree, you are aged, you are old, something may happen, you may fall down or you may fell down. So, but this old lady, she wouldn't listen. ಯಾರ ಮಾತು ಕೇಳ್ತಿರ್ಲಿಲ್ಲ. ಬಟ್ ಒಂದಿನ ಅವ್ರು ಹೇಳ್ದಂಗೆ ಒಂದು ಘಟನೆ ಆಗ್ಬಿಡ್ತು. ಫಲಿತಾಂಶ ನಮಗೆ ಕಾಣ್ತಾ ಉಂಟು. ಶಿ ಹ್ಯಾಡ್ ಕ್ಲೈಮ್ಡ್ ಎ ಟ್ರೀ ವೆನ್ ದ ಫ್ಯಾಮಿಲಿ ಮೆಂಬರ್ಸ್ ಹ್ಯಾಡ್ ಗಾನ್ ಟು ಟೌನ್ ಫಾರ್ ಸಮ್ ಫಂಕ್ಷನ್ ಆರ್ ಸಮ್ ವರ್ಕ್. ಶಿ ಕ್ಲೈಮ್ಡ್ ಎ ಟ್ರೀ, ಕುಡಂಟ್ ಕಮ್ ಡೌನ್. ಕುಡ್ ಪ್ಲಸ್ ನಾಟ್, ಶಾರ್ಟ್ ಫಾರ್ಮ್ ಕುಡಂಟ್. ಅಗೇನ್ ಇಟ್ಸ್ ಎ ನೆಗೆಟಿವ್ ವರ್ಡ್, ನಿಷೇಧಾತ್ಮಕ. ಕುಡಂಟ್ ಕಮ್, ಗೋ, ಕಮ್ ಆಪೋಸಿಟ್ ಗೋ, ಡೌನ್ ಅಪ್, ಡೌನ್ ಅಪ್. ಓಕೆ, ಜಸ್ಟ್ ಒಮ್ಮೆ ನೋಡ್ಕೊಳ್ಳಿ. ಏನಾದರೂ ಡೌಟ್ಸ್ ಇದ್ದರೆ ಕೇಳಿ. ಮೂರನೆಯ ಚರಣದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಕೇಳ್ಬೋದು. ಕ್ಲೈಂಬಿಂಗ್, ಕ್ಲೈಂಬ್, ಫಿಯರ್, ಫಿಯರ್ಡ್ ಕೊಟ್ಟಿದ್ದೀನಿ ಇಲ್ಲಿ. ಔಟ್ಕಮ್, ರಿಸಲ್ಟ್, ಹೆಡಂಟ್, ಹೆಡಂಟ್, ಹ್ಯಾಡ್ ಪ್ಲಸ್ ನಾಟ್ ಹೆಡಂಟ್, ಕುಡ್ ಪ್ಲಸ್ ನಾಟ್ ಕುಡಂಟ್, ಕಮ್, ಗೋ, ಅಪ್, ಡೌನ್. ಓಕೆ, ಗಮನಿಸಿ. ಏನಾದರೂ ಡೌಟ್ ಇದ್ದರೆ ಕೇಳಿ. ಒಂದು ಬಾರಿ 2 ಬಾರಿ ಓದಿ. ಏನೇ ಸಂದೇಹಗಳಿದ್ದರೆ ಕೇಳಿ. ಅದ್ರ ಜೊತೆಗೇ ಇಲ್ಲಿ ಬರೆದದ್ದನ್ನು ಸರಿಯಾಗಿ ತಪ್ಪಿಲ್ಲದೆ ಬರೀ. ಓಕೆ, ಗುಡ್.